ಮಾತಾಡಬಿಡಿ. ಕ್ಷಮೆ ಕೇಳಿದ್ರು ಅಂತ ಹೇಳಿ ನೀವು ಮಿಸ್ಲೀಡ್ ಮಾಡಕ್ ಹೋಗಬೇಡಿ. ಅದೊಂದು ಫಾರ್ಮಲ್ ಆಗಿ ಒಂದು ಫಿಲಪ್ ಮಾಡಬೇಕಾಗುತ್ತೆ, ಒಂದು ಅಪ್ಲಿಕೇಶನ್. ಅದನ್ನ ಫಿಲ್ ಮಾಡಿದ್ದಾರೆ, ಎಲ್ಲರೂ ಕೊಟ್ಟಿದ್ದಾರೆ, ಕಾಂಗ್ರೆಸ್ನವರು ಕೊಟ್ಟಿದ್ದಾರೆ, ಕಮ್ಯುನಿಸ್ಟರು ಕೊಟ್ಟಿದ್ದಾರೆ, ಅಶ್ಫಾಕ್ ಉಲ್ಲಾ ಖಾನು ಕೊಟ್ಟಿದ್ದಾನೆ. ಇಲ್ಲ ಅಂತ ಹೇಳಕ್ ಹೋಗಬೇಡಿ, ಅದು ದಾಖಲೆಗಳು ನಮ್ಮ ಹತ್ರ ಇದೆ. ನೀವು ಸಿದ್ದರಾಮಯ್ಯನವರು ಏನು ಮಾಡಕ್ ಹೊರಟಿದ್ದೀರಿ ಅಂದರೆ ಒಂದು ಕೆಲಸ ಮಾಡಿ, ನಿಮ್ಮ ಎಲೆಕ್ಷನ್ ಪ್ರಣಾಳಿಕೆಯಲ್ಲಿ ನೆಕ್ಸ್ಟ್ ಹಿಂದೂಗಳು ಓಟ್ ನಮಗೆ ಬೇಡ, ನಿಮ್ಮ ಮನೆ ಬಾಗಿಲಿಗೆ ಬಂದ್ರೆ ಎಕಡದಲ್ಲಿ ಹೊಡಿರಿ ಅಂತ ಹೇಳಿ ಹಾಕ್ಬಿಡಿ. ನೀವು ಅವ್ರ ಪ್ರಣಾಳಿಕೆನ ಅವ್ರೇನು ನಾವಿರೋದೇ ಕ್ರಿಶ್ಚಿಯನ್ಗೋಸ್ಕರ, ನಾವಿರೋದೇ ಸಾಬರ್ಗೋಸ್ಕರ ಅಂತ ಅವ್ರು ಹೇಳ್ಬಿಡ್ಲಿ. ಮಾನ ಮರ್ಯಾದೆ ಇರಬೇಕಲ್ಲ. ಪ್ರತಿ ದಿನ ಅಭಿವೃದ್ಧಿ ಕೆಲಸ ಮಾಡೋದು ಬಿಟ್ಟು ಹಿಂದೂ ಮುಸ್ಲಿಂ ಮಾಡೋದು, ಹಿಂದೂ ಕ್ರಿಶ್ಚಿಯನ್ ಮಾಡೋದು, ಕ್ರಿಶ್ಚಿಯನ್ ಮುಸ್ಲಿಂ ಮಾಡೋದು ಯಾಕೆ ಬೇಕು ನಿಮ್ಗೆ ಈ ಅವಾಂತರ? ನೀವೇನು ಹೇಳೋರು ಕೇಳೋರು ಇಲ್ಲ ಅಂತನಾ? ಏನ್ ಮಾಡಕ್ ಹೊರಟಿದ್ದೀರಿ ನೀವು? ಇನ್ ಎಷ್ಟು ಜನ ಬಲಿ ತಗೊಳ್ತೀರಿ ನೀವು ಹಿಂದೂ ಕಾರ್ಯಕರ್ತರನ್ನ? ಈ ಕಡೆ ಹಿಂದೂ ಕಾರ್ಯಕರ್ತರು ಬಲಿ ಆಗ್ತಾರೆ, ಇದಕ್ಕೆ ರಿವೆಂಜ್ ಕಿಲಿಂಗ್ ಅಂತ ಹೇಳಿ ಆ ಕಡೆ ಸಾಬ್ರಲ್ಲಿ ಒಂದಿಬ್ರು ಸಾಯ್ತಾರೆ, ಅಥವಾ ಈಗ ಕ್ರಿಶ್ಚಿಯನ್ಸ್ನ ಎಂಟ್ರಿ ಮಾಡಿದ್ದಾರೆ ಅವರೊಂದಿಬ್ರು ಸಾಯ್ತಾರೆ. ಇವ್ರು ಕೂತ್ಕೊಂಡು ಆರಾಮಾಗಿ ಮಜಾ ಮಾಡ್ತಾರೆ. ಮಜಾ ತಗೊಳ್ಳದೆ ಇವ್ರ ಕೆಲಸ. ಅವ್ರಿಗೆ ಏನಾರ ಮಾಡಕ್ಕೆ ಬೇರೆ ಕೆಲಸ ಇಲ್ವಾ? ಯಾಕೆ ಈ ರೀತಿಯಾದಂತಹ ಸೆಂಟಿಮೆಂಟಲ್ ವಿಚಾರಗಳಲ್ಲಿ ಯಾಕೆ ಆಟ ಆಡ್ತಾರೆ ಸಿದ್ದರಾಮಯ್ಯನವರು? ಕೇಳೋಣ ಸರ್, ಅದನ್ನೇ ಕೇಳೋಣ. ಅದೇ ನಾನು ಹೇಳದ್ನಲ್ಲ ರಘು ಅವರೇ, ಕೂಸು ಹುಟ್ಟೋಕ್ಕಿಂತ ಮುಂಚೆ ಕುಲಾವಿ ಹೋಲಿಸಿದ್ರು ಅನ್ನಂಗೆ ಅದು 3 ವರ್ಷಕ್ಕಾಗುತ್ತೋ 4 ವರ್ಷಕ್ಕಾಗುತ್ತೋ? ಈಗಲೇ ಯಾಕೆ ಈ ಪ್ರಸ್ತಾಪ ಚರ್ಚೆಗಳು ನಿಮ್ಮಲ್ಲಿ? ಒಂದು, ಆಮೇಲೆ ಇದೊಂದು ರೀತಿ ಹೆಂಗಾಗಿದೆ ಅಂದ್ರೆ ಮನೆಗೆ ಮಾರಿ ಪರರಿಗೆ ಉಪಕಾರಿ ಅಂತಾರಲ್ಲ, ಹಂಗಾಗ್ತಾ ಇದೆ. ಅಂದ್ರೆ ಈ ರಾಜ್ಯದಲ್ಲಿ ಅಥವಾ ಈ ಮಾತಾಡ್ತಿದ್ರೆ ಸಾಮಾಜಿಕ ನ್ಯಾಯ, ಅಲ್ಪಸಂಖ್ಯಾತರ ಪರ ಹೌದು ಇರ್ಬೇಕು. ಅದ್ರ ಜೊತೆಗೆ ಕೇಳಿದಿರಾ, ನಾನು ಉತ್ತರ ಕೊಡ್ತೀನಿ. ಇನ್ನು ಕೇಳಿಲ್ಲ ಕಣ್ರಿ, ಮುಗಿಸಕ್ ಬಿಡಿ ರಘು ಅವರೇ. ಅದ್ರ ಜೊತೆಗೆ ಹಿಂದೂಗಳು ಇದ್ದಾರೆ, ಏನ್ ಮಾಡಿದ್ದಾರೆ ಹಿಂದೂಗಳು ಅಂತ ನೀವು ಹೋಗಿ ಬಂದು ಟಾರ್ಗೆಟ್ ಮಾಡ್ತಾ ಇದ್ದೀರಿ. ಈಗ ಕಾರ್ಯಕರ್ತರ ವಿಚಾರ ಆಯ್ತು, FIR ವಿಚಾರಗಳಾಯ್ತು, ಈಗ ನೋಡಿದ್ರೆ ಊರ ಹೆಸರು ಬದಲಾಯಿಸ್ತೀನಿ ಅಂತ ಹೋಗ್ತಾ ಇದ್ದೀರಿ. ಏನು ಉದ್ದೇಶ, ಏನು ನಿಮ್ದು ಇಂಟೆನ್ಷನ್ ಏನು ಕಾಂಗ್ರೆಸ್? ಮೊದಲನೇದಾಗಿ ನಾನು ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ. ನಾನು ಕೂಡ ಕನ್ನಡಿಗನಾಗಿ 7 ಕೋಟಿ ಕನ್ನಡಿಗನ ನಾನು ಎಕ್ಸ್ಪೆಕ್ಟ್ ಮಾಡಿದೆ. ಕರ್ನಾಟಕದ ಮಣ್ಣಿನಲ್ಲಿ ಕೆಲಸ ಮಾಡ್ತಕ್ಕಂಥ ಈ ಚಾನೆಲ್ನ ಆಂಕರ್ ಅವರೊಬ್ರು ಕರ್ನಾಟಕದ ವಿಚಾರದಲ್ಲಿ ಬೇರೆಯವರು ಹಸ್ತಕ್ಷೇಪ ಮಾಡಬಾರ್ದು ಅಂತ ವಾದ ಮಾಡ್ತೀರಾ? ಓಕೆ, ನೀವು ಹೇಳಿದ್ರೆ ತೊಂದರೆ ಇಲ್ಲ. ಸೊ ಈಗ ನಾವು ಆಯ್ತು, ಓಕೆ, ನಾನಿರ್ಲಿಲ್ಲ, ನಾನು ಬರೋದ್ರಲ್ಲಿ ಶುರು ಮಾಡಿರ್ಬೋದು. ಈಗ ನೀವು ಯಾಕೆ ಬೆಂಕಿ ಹಚ್ಚುವಂತ ಕೆಲಸ ನೀವ್ಯಾಕೆ ಮಾಡ್ತಾ ಇದ್ದೀರಿ? ಹಿಂದೆ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಶಿವಾಜಿನಗರ ನಗರದ ಹೆಸರನ್ನ ನಾವು ಬದಲಾವಣೆಗಳನ್ನು ಮಾಡ್ತಾ ಇಲ್ಲ. ಈಗಲೂ ಕೂಡ ನಾವು ಯಾವುದೇ ಹೆಸರನ್ನ ನಾವು ಬದಲಾವಣೆ ಮಾಡ್ತಾ ಇಲ್ಲ. ನಾವೇನ್ ಹೇಳ್ತಿದ್ವಿ, ಒಂದು ಪ್ರಸ್ತಾವನೆಯನ್ನ ಕೇಂದ್ರ ಸರ್ಕಾರ ಕಳಿಸ್ತೀವಿ. ಒಂದು ರಾಜ್ಯವಾಗಿ 7 ಕೋಟಿ ಕನ್ನಡಿಗರಾಗಿ ಇಲ್ಲಿ ಪ್ರತಿಯೊಬ್ಬರಿಗೂ ಬದುಕುವ ಹಕ್ಕಿದೆ. ಈ ಕರ್ನಾಟಕಕ್ಕೆ ಅಥವಾ ಕೇಂದ್ರ ಸರ್ಕಾರಕ್ಕೆ ಹೋಗ್ತಕ್ಕಂಥ 7 ಲಕ್ಷ ಕೋಟಿನಲ್ಲಿ ಎಲ್ಲಾ ಸಮುದಾಯದವರು ಇದ್ದಾರೆ, ಎಲ್ಲಾ ಜಾತಿಯವರು ಇದ್ದಾರೆ, ಎಲ್ಲಾ ಭಾಷೆಯವರು ಇದ್ದಾರೆ, ಎಲ್ಲಾ ಧರ್ಮದವರು ಇದ್ದಾರೆ. ಸೊ ಹಾಗಾಗಿ ನಾವು 7 ಕೋಟಿ ಕನ್ನಡಿಗರನ್ನ ಎಲ್ಲಾರು ನಮ್ಮವರು ಅಂತಾನೆ ಕರೆಯೋದು. ನೀವ್ ಯಾಕೆ ಡಿವೈಡ್ ಮಾಡಕ್ಕೆ ಮಾತಾಡ್ತಾ ಇದ್ದೀರಾ? ಡಿವೈಡ್ ಮಾಡ್ತಾರ ನೀವು. ಒಂದ್ ನಿಮಿಷ ಅವ್ರಿಗೆ ಹಕ್ಕಿಲ್ವಾ? ಒಂದ್ ನಿಮಿಷ ಪ್ರಶ್ನೆ ಕೇಳಿ. ಹಾಗಿರೋ ಬೆಂಗಳೂರಲ್ಲ, ಇಡೀ ದೇಶದಲ್ಲಿ ಬೆಂಗಳೂರಲ್ಲ, ಇಡೀ ದೇಶದಲ್ಲಿ ಸಾವಿರಾರು ಊರುಗಳ ಹೆಸರನ್ನ ಚೇಂಜ್ ಮಾಡ್ತಾರೆ. ಅಂತ ತಾಕತ್ತಿದ್ರೆ ಫಸ್ಟ್ ಬಿಜೆಪಿ ಅವ್ರಿಗೆ ಭಾಗ್ಯನಗರ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಹೈದರಾಬಾದ್ಗೆ ತಾಕತ್ತಿದ್ರೆ ತೋರ್ಸಕ್ ಕೇಳಿ, ರಕ್ತ ಬಿದ್ದೋಯ್ತವೆ. ಮಾಡಿ ತಾಕತ್ತಿದ್ರೆ ಹೇಳಕ್ ಕೇಳಿ. ಏನ್ ಬೇಕಾದ್ರೂ ಮಾಡೋ ಅಧಿಕಾರ ಬಿಜೆಪಿಗೆ ಇದೆ, ರಕ್ತ ಬೀಳುತ್ತೆ, ರಕ್ತ ಬೀಳ್ಸ್ಬಿಡ್ತೀರ ನೀವು. ಅದಕ್ಕಾಗಿ ಬಂದಿದ್ರ ನೀವು ಡಿಬೇಟ್ಗೆ? ಒಂದು ನಿಮಿಷ ಎದುರಿಸಕ್ಕಲ್ಲ, ಅಂಬೇಡ್ಕರ್ ಹೇಳ್ತಾರೆ ಭಾರತ ಮೊದಲು ಕೊನೆಯವ ನಾನು ಅಂತ. 7 ಕೋಟಿ ದೇಶ ಬಂದಾಗ 100 ಕೋಟಿ, ಕರ್ನಾಟಕ ಬಂದಾಗ 7 ಕೋಟಿ ಕನ್ನಡಿಗರೇ ನಮಗೆ ಮುಖ್ಯ. ಬೇರೆಯವ್ರ ಹತ್ರ ಏರಿಸ್ಕೊಂಡು ನಿಮಗೆ ನಾಚಿಕೆ ಆಗಬೇಕು. ಬಿಜೆಪಿ ಅವ್ರಿಗೆ ದಯವಿಟ್ಟು ನಾಚಿಕೆ ಆಗಬೇಕು. ನೀವು ಬೆಂಗಳೂರಿನಲ್ಲಿ ಕರ್ನಾಟಕದಲ್ಲಿ ಬಿಜೆಪಿ ನಾಯಕರು ಶವವಾಗಿದ್ದಾರೆ ಅಂತ ಹೇಳಿ ಅವರು ಪಕ್ಕದ ರಾಜ್ಯದವರು ಮುಸಲ್ಮಾನ ದೇಶಭಕ್ತ ಮುಸಲ್ಮಾನರು ನಮ್ಮ ಜೊತೆಲಿದ್ದಾರೆ. ಒಂದು ಪ್ರಶ್ನೆ ನಾನು ಉತ್ತರ 10 ಸೆಕೆಂಡ್ಸ್. ಕಾಂಗ್ರೆಸ್ ಪರ್ಸನ್ ರಕ್ತ ಬೀಳುತ್ತೆ ಅಂತ ಹೇಳಿದ್ದಾರೆ, ಅದ್ರ ಬಗ್ಗೆ ಅವರು ಸ್ಪಷ್ಟೀಕರಣ ಕೊಡಬೇಕು. ಇಂದಿರಾ ಗಾಂಧಿ ಅವರು ಸತ್ತಾಗ ಎಲ್ಲಿ ನರಮೇಧದಲ್ಲಿ 1,000 ಜನ ಹಿಂದೂಗಳನ್ನ ಕೊಂದ್ರಲ್ಲ ಇವರು ಅಸ್ಸಾಂನಲ್ಲಿ, ಆ ತರ ಕೊಲ್ತಾರ?
ಅದಕ್ಕೆ ಅಲ್ಲ ರೀ, ಸ್ಪಷ್ಟೀಕರಣ ಕೊಡ್ಲಿ. ಅಸ್ಸಾಂನಲ್ಲಿ ಅಮಾಯಕ ಹೆಣ್ಮಗಳನ್ನ ಬೀದಿನಲ್ಲಿ ಬೆತ್ತಲೆ ಓಡಾಡಿದ್ದನ್ನ ನೋಡ್ಕೊಂಡು ಸುಮ್ನೆ ಇದ್ದೀರಾ ನೀವು? ಏನ್ ಮಾಡಿದ್ರಿ? ಏನ್ ಮಾಡಿದ್ದೀರಾ ನೀವು? ನೀವೇನ್ ಮಾಡಿದ್ದೀರಾ? ಒಂದು ಹೆಣ್ಮಕ್ಳಿಗೆ ಹೇಳ್ತಾರೆ ಹಿಂದೂಗಳು ಅಂತ. ಆ ಹೆಣ್ಮಕ್ಳು ಹಿಂದೂ ಅಲ್ವಾ? ಆ ಹೆಣ್ಮಕ್ಳಿಗೆ ನಿಮ್ಮ ಪ್ರಧಾನಮಂತ್ರಿ ಏನ್ ಮಾಡಿದ್ರು? ಆ ಹೆಣ್ಣುಮಗಳನ್ನ ಬೀದಿನಲ್ಲಿ ಅಮ್ಮ ಏನು ಬೆತ್ತಲೆ ಕರ್ಕೊಂಡು ಹೋಗಿದ್ದನ್ನ ಯಾವ ನೀವು ಹಿಂದೂಗಳು ಅಂತ ಹೇಳ್ತೀರಿ? ವಿಷಯ ಡೈವರ್ಟ್ ಮಾಡಬೇಡಿ. ಶಿವಾಜಿ ನಗರದ ಹೇಳಿ, ಅಸ್ಸಾಮಲ್ಲಿ ಅಸ್ಸಾಮಲ್ಲೇನು ಹೆಣ್ಮಕ್ಳು ಊರಿನ ಹಿಂದೂ ಹೆಸರು ಅಲ್ವಾ? ಬದಲಾವಣೆ ಮಾತಾಡ್ರಿ ರಘು ಅವರೇ. Okay. ಕಾಂಗ್ರೆಸ್ ಕೇಳೋ ಪ್ರಶ್ನೆಯನ್ನ ಈಗ ನೀವು ನೀವು ನನಗೆ ಒಂದು ಕೇಳಿ. ಪ್ರಶ್ನೆನ ಕೇಳಿದ್ರಿ. ನೀವು ಕಾಂಗ್ರೆಸ್ ವಕ್ತಾರರು, ಹಾಗಾಗಿ ನಿಮಗೆ ಪ್ರಶ್ನೆ ಕೇಳಿಸ್ಕೊಳ್ಳಿ. ಕೇಳ್ತೀನಿ. ಪ್ರಜಾಪ್ರಭುತ್ವ ಕೇಳಿಸ್ಕೊಳ್ಳಿ ನಾನು ನೀವು. 10 ಸೆಕೆಂಡ್ಸ್ ಆಮೇಲೆ ಹೇಳಿ. ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಒಂದು ಸಮುದಾಯ ಅಥವಾ ಒಂದು ಧರ್ಮದವರು ನಮ್ಮ ಇದಕ್ಕೂ ಐಡೆಂಟಿಟಿಗೂ ಒಂದು ಇದನ್ನ ಹೆಸರಿಡಿಂದ ಕೇಳೋಂತ ಹಕ್ಕಿಲ್ವಾ ಅವ್ರಿಗೆ? ಅವ್ರು ಯಾರು ಕೇಳಿಲ್ಲ. ಒಂದ್ ನಿಮಿಷ, ಯಾರು ಕೇಳಿಲ್ವಾ? ತೋರ್ಸ್ರಿ, ಕೇಳಿದ್ರ ಇಡ್ರಿ ಇಲ್ಲಿ ಪತ್ರನ ಇಡ್ರಿ ಇಲ್ಲಿ. So, ಹಾಗಾಗಿ ಇಡ್ರಿ. ಒಂದ್ ನಿಮಿಷ. ಹಾಗಿದ್ರೆ ನೀವು ನೀವೆಲ್ಲ ಶಿವಾಜಿನಗರದಲ್ಲಿ ಮುಸಲ್ಮಾನರು ಬದುಕ್ತಾ ಇದ್ದಾರೆ, ವ್ಯಾಪಾರ ಮಾಡ್ತಾ ಇದ್ದಾರೆ. ಬದಲಾವಣೆ ಮಾಡಿ ಮುಸಲ್ಮಾನರ ಹೆಸರನ್ನ ಇಡಿ ಅಂದ್ರೆ ಇನ್ನೊಂದಷ್ಟು ಎಲ್ಲಿ ಬೆಂಕಿ ಎತ್ಕೊಬಿಡುತ್ತೋ, ದಂಗೆ ಆಗುತ್ತೆ, ನಮ್ ಮೇಲೆ ಕೆಂಪ್ ಕಣ್ ಮಾಡ್ಕೊಂತಾರ ಅನ್ನೋ ಕಾರಣಕ್ಕೆ ಕ್ರಿಶ್ಚಿಯನರನ್ನ ಎಳ್ಕ ಬರ್ತಾ ಇದ್ದೀರಾ ಈಗ ಯಾರು? ನೀವು ಒಂದ್ ಕಾಂಗ್ರೆಸ್ನವರು. ನಿಮಿಷ. ಯಾಕೆ ಅಂದ್ರೆ ಈ ದೇಶದಲ್ಲಿ ಅಥವಾ ಶಿವಾಜಿನಗರ ಅತಿ ಅತಿ ಹೆಚ್ಚು ಏನೋ ಕಲ್ಚರಲಿ ಬಾಂಡ್ ಆಗಿರ್ತಕ್ಕಂಥ ಒಂದು ಮೆಟ್ರೋ ಸ್ಟೇಷನ್ ಗಿಟ್ರೆ ತಪ್ಪೇನು ಅಂದ್ರೆ ನೀವು ಕ್ರಿಶ್ಚಿಯನ್ ವಿರೋಧಿಗಳ? ಹಾಕ್ರಿ, ನೀವು ರಾಜರಾಜ ಕ್ರಿಶ್ಚಿಯನ್ ವಿರೋಧಿಗಳ? ನಗರದ ಹೆಸರನ್ನ ಅಂದ್ರೆ ಬದಲಾವಣೆ ಗ್ಯಾರಂಟಿ ಮಾಡಿ. ಚಾನಲ್ ಕ್ರಿಶ್ಚಿಯನ್ ವಿರೋಧಿನಾ? ಕೇಳ್ರಿ ಹೇಳಿ. ಇಲ್ಲಿ. ನೀವು ಕೇಳ್ರಿ ಕ್ರಿಶ್ಚಿಯನ್ ಇಲ್ಲಿ. ವಿರೋಧಿನಾ? ಕೇಳ್ರಿ ಇಲ್ಲಿ. ಗ್ಯಾರಂಟಿ ಚಾನಲ್ ಕ್ರಿಶ್ಚಿಯನ್ ವಿರೋಧಿನ? ಹೇಳಿ. ಕೇಳ್ರಿ ಇಲ್ಲಿ. ಹೇಳಿ. ನೀವು ಅಲ್ಲ ನೀವು ಹೇಳಿ ಫಸ್ಟ್. ನೀವು ಕ್ರಿಶ್ಚಿಯನ್ ವಿರೋಧಿನಾ? ಕ್ರಿಶ್ಚಿಯನ್ ವಿರೋಧಿ, ಕ್ರಿಶ್ಚಿಯನ್ ವಿರೋಧಿನ ಹೇಳಿ. ಮುಸಲ್ಮಾನರ ವಿರೋಧಿ ಅಲ್ಲ. ಮತ್ತೆ ನೀವುಗಳು see, ಮಾಡೋದನ್ನ ಹಾಗಿದ್ರೆ ನೋಡ್ಕೊಂಡು divide ಕೂರಕ್ಕಾಗಲ್ಲ ಮಾಡ್ಬೇಡಿ ಇಲ್ಲಿ ಆ ಥರ ತನಕ. ಆಗಿದೆ. ದಯವಿಟ್ಟು ಏನ್ರಿ ಚರ್ಚೆಯನ್ನ ಸ್ಪಷ್ಟೀಕರಣ ನಿಮ್ದು? ಹಿಂದೂ ಕ್ರಿಶ್ಚಿಯನ್ ಅಂತ ಅಲ್ಲ. ಅಲ್ಪಸಂಖ್ಯಾತರು ಅಂದ್ಕೊಂಡು ಯಾಕೆ ಈ ಅಲ್ಪಸಂಖ್ಯಾತರಲ್ಲ ರೀ. ಹೋಲಿಕೆ ಮಾಡ್ತಾ ಒಂದು ಇದ್ದೀರಾ? ನಿಮಿಷ. ಇವತ್ತು ಅಲ್ಪಸಂಖ್ಯಾತರಲ್ಲ, ನೋಡಿ, ಸಣ್ಣ ತಳಮಟ್ಟದ ಒಂದು ಸಲ ಯಾವ ಒಂದು ನಿಮಿಷ. ಗ್ಯಾರಂಟಿಗಳನ್ನ ಒಂದು ನಿಮಿಷ. ನೋಡ್ಕೊಂಡು ಕಾಂಗ್ರೆಸ್ ಮತ್ತೆ ಸರ್ಕಾರ ಯಾವ ಮಾಡ್ತಾರೆ ಅನ್ಕೊಳ್ಬೇಡಿ. ಒಂದು ನಿಮಿಷ.